ನಾನು ನಿಮ್ಮ ರಮ್ಯಾ ಆಕಾಶ್. ವೆಲ್ಕಮ್ ಟು ಯುವರ್ ಆಕಾಶ್ ರಮ್ಯಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದರೆ, ನಮ್ಮೂರು ಗುಳೇದಗುಡ್ಡದ ಜಿಲೇಬಿ ರಬಡಿ ಶಾಪಿಗೆ ಬಂದಿದ್ದೀವಿ ಜಿಲೇಬಿ ತಿನ್ನೋಕ್ಕೋಸ್ಕರ. ನಮ್ಮೂರಲ್ಲಿ ಕಣ ಹೇಗೆ ಫೇಮಸ್ಸು, ಅದೇ ಥರ ಜಿಲೇಬಿ ರಬಡಿ ಕೂಡ ತುಂಬ ಫೇಮಸ್ ಇದೆ. ಕಿಸನ್ ಲಾಲ್ ಪಂಚಾರ್ಯ ಅನ್ನೋ ಒಬ್ಬರು ತಾತ ರಾಜಸ್ಥಾನಿಂದ ಗುಳೇದಗುಡ್ಡಕ್ಕೆ ಬಂದು ಸ್ಟಾರ್ಟ್ ಮಾಡಿದ್ದು. 1914 ಗುಳೇದಗುಡ್ಡದಲ್ಲಿ ಜಿಲೇಬಿ ರಬಡಿ ಸ್ಟಾರ್ಟ್ ಆಗಿದ್ದು. ಈಗೂ ಕೂಡ ಗುಳೇದಗುಡ್ಡದಲ್ಲಿ ಅದೇ ಫ್ಯಾಮಿಲಿಯವರೇ ಜಿಲೇಬಿ ರಬಡಿ ಮಾಡ್ತಾ ಇರೋದು. ಈಗ 4th ಜನರೇಷನ್ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹೆಸರು ಬಂದು ಆದರ್ಶ್ ಉಪಾಧ್ಯಾಯ ಅಂತ. ಜಿಲೇಬಿ ರಬಡಿ ಗುಳೇದಗುಡ್ಡದಲ್ಲಿ ಆಲ್ 365 ಡೇಸು ಸಿಗುತ್ತಾ? ಇಲ್ಲ, ಬರೀ ನವರಾತ್ರಿಯಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ ಎಂಡ್ 28 ಫೆಬ್ರವರಿ ತನಕ ಮಾತ್ರ ಸಿಗುತ್ತೆ. ಯಾಕೆ ಆ ಡ್ಯೂರೇಷನ್ ಅಷ್ಟೇ ಸಿಗುತ್ತೆ ಅಂತ ಹೇಳಿದ್ರೆ, ಅದು ಚಳಿಗಾಲದಲ್ಲಿ ತಿಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಅವಾಗಷ್ಟೇ ಸಿಗುತ್ತೆ ಗುಳೇದಗುಡ್ಡದಲ್ಲಿ. ನಿಮಗೆ ಕರ್ನಾಟಕದಲ್ಲಿ ಆಲ್ 365 ಡೇಸು ಜಿಲೇಬಿ ರಬಡಿ ಸಿಗುತ್ತೆ. ಎಲ್ಲಿ ಅಂತ ಗೊತ್ತಾ? ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಆಲ್ 365 ಡೇಸ್ ಜಿಲೇಬಿ ರಬಡಿ ಸಿಗುತ್ತೆ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀವಿ. ಬೆಳಗಾವಿಯಲ್ಲಿ ಕೂಡ ಇದೇ ಫ್ಯಾಮಿಲಿಯವರೇ ಅಲ್ಲಿ ಜಿಲೇಬಿ ರಬಡಿ ಸ್ಟಾರ್ಟ್ ಮಾಡಿರೋದು. ಮತ್ತು ಇಲ್ಲಿದು ಜಿಲೇಬಿ ಯಾಕೆ ತುಂಬ ಫೇಮಸ್ ಅಂತ ಹೇಳಿದರೆ, ಇಲ್ಲಿ ತುಪ್ಪದಲ್ಲಿ ಕರೀತಾರೆ ಜಿಲೇಬಿನ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಾದರೂ ಗುಳೇದಗುಡ್ಡದ ಕಡೆ ಹೋದಾಗ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇವ್ರಿಗೆ ತುಂಬ ಅವಾರ್ಡ್ಸು ಮತ್ತು ರೆಕಗ್ನೈಸೇಷನ್ ಎಲ್ಲ ಸಿಕ್ಕಿದೆ. ಈವನ್ ಸಿಹಿ ಕೈ ಚಂದ್ರು ಸರ್ ಕೂಡ ಇಲ್ಲಿ ಹೋಗಿ ಜಿಲೇಬಿ ರಬಡಿ ಟೇಸ್ಟ್ ಮಾಡಿ ಅವ್ರದ್ದು ಕೂಡ ಒಂದು ಅವಾರ್ಡ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. 1914ರಲ್ಲಿ ನಮ್ಮ ಅಜ್ಜವರ ತಂದೆಯವರಾದ ಮುತ್ತಜ್ಜವರಾದ ಕಿಶನ್ ಲಾಲ್ಜಿ ಅವರು ಸ್ಟಾರ್ಟ್ ಮಾಡಿದ್ದು, ಮತ್ತು ನಮ್ಮ ಅಜ್ಜವರಾದ ಶ್ರೀ ವಲ್ಲಭಜಿ ಅವರು ಇದನ್ನು ಫೇಮಸ್ ಮಾಡಿದ್ದು. ಇವಾಗ ನಾವು 4ನೇ ಪೀಳಿಗೆ ಮಾಡೋದು. ನನ್ನ ಹೆಸರು ಆದರ್ಶ್ ಉಪಾಧ್ಯಾಯ. ಇದು ನಮ್ಮ ಗುಳೇದಗುಡ್ಡಕ್ಕೆ ಹೆಂಗೆ ಕಣ ಫೇಮಸ್ ಇದೆ, ಹಾಗೆ ಗುಳೇದಗುಡ್ಡಲ್ಲಿ ಜಿಲೇಬಿ ರಬಡಿ ಫೇಮಸ್ ಆಗಿದೆ. ಇದು ಬೆಳಗ್ಗೆ 7ರಿಂದ 12ವರೆ ತನಕ. ಇದು ನವರಾತ್ರಿ ದಿವಸ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರಲ್ಲಿ, ಫೆಬ್ರವರಿ ಎಂಡ್ವರೆಗೂ ಇರುತ್ತೆ. ಇಲ್ಲಿ ಬಾಗಲಕೋಟೆ, ಇಳಕಲ್ಲು, ಬಾದಾಮಿ ಮತ್ತಿತರ ಎಲ್ಲ ಊರಿಂದ ಬರ್ತಾರೆ. ಮತ್ತು ಇದು ನಮ್ಮ ಗುಳೇದಗುಡ್ಡಕ್ಕೆ ಒಂದು ಬ್ರ್ಯಾಂಡ್ ಆದಂಗೆ ಆಗಿಬಿಟ್ಟಿದೆ. ಜಿಲೇಬಿ ರಬಡಿ ಅಂತಂದರೆ ಕಣ ಇದ್ದಂಗೆ ಹೆಂಗಿತ್ತು ಹಂಗೆ ಇನ್ನು ಜಿಲೇಬಿ ರಬಡಿ ಇದು ಆಗಿದೆ. ಇದು ಜಿಲೇಬಿ ರಬಡಿ 7 o'clock-ಇಂದ 12 o'clock ಅಷ್ಟೇ ಅವೈಲೇಬಲ್ ಇರುತ್ತೆ. ನಾವು ಹೋದಾಗ ಆಲ್ಮೋಸ್ಟ್ 11:30 ಆ ಥರ ಆಗಿತ್ತು. ಹಂಗೂ ಎಷ್ಟು ಜನ ಇದ್ದರು ಅಲ್ಲಿ ಅಂತ ಹೇಳಿದರೆ, ತುಂಬ ಜನ ಇದ್ದರು. ಮತ್ತು ನಮ್ಮ ಗುಳೇದಗುಡ್ಡದಲ್ಲಿ ನವರಾತ್ರಿ ಟೈಮಿಂದ ಫೆಬ್ರವರಿ ಇನ್ ತನಕ ಮನೆಗೆ ಯಾರೇ ಗೆಸ್ಟ್ ಬಂದರೆ ಜಿಲೇಬಿ ರಬಡಿ ತೊಗೊಂಡೋಗಿ ಸರ್ವ್ ಮಾಡೋದಂತೂ ಒಂಥರ ಟ್ರೆಡಿಷನ್ ಆಗಿಬಿಟ್ಟಿದೆ. ಮತ್ತು ಅಲ್ಲಿ ತುಂಬ ಜನ ಪಾರ್ಸೆಲ್ ಕೂಡ ತೊಗೊಂಡು ಹೋಗ್ತಾರೆ. ಬ್ಯಾಂಗ್ಳೂರಿಗೆ ಎಲ್ಲ ಬರ್ತಾ ಇರುವಾಗೆಲ್ಲ ಪಾರ್ಸೆಲ್ ಎಲ್ಲ ತೊಗೊಂಬರ್ತಾರೆ. ನಮ್ಮ ಮನೆಗೂ ಕೂಡ ಆ ಟೈಮಲ್ಲಿ ಯಾರೇ ಊರಿಂದ ಬಂದರೆ ನಮ್ಮೂರಿಂದ ಖಂಡಿತವಾಗ್ಲೂ ಪಾರ್ಸೆಲ್ ಬಂದೇ ಬರುತ್ತೆ. ಇಷ್ಟು ದಿವಸ ನಾನು ಜಿಲೇಬಿ ರಬಡಿನ ಪಾರ್ಸಲಲ್ಲೇ ತಿಂದಿದ್ದೆ. ಫಸ್ಟ್ ಟೈಮ್ ಡೈರೆಕ್ಟಾಗಿ ಹೋಗಿ ತಿಂದಿದ್ದು. ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಜಿಲೇಬಿ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಯಾವಾಗಾದರೂ ಗುಳೇದಗುಡ್ಡ ಕಡೆ ಹೋದಾಗ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವರ್ಕ್ ಈಸ್ ವರ್ಷಿಪ್.